ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುಷ್ಮಾ. ಎಲ್ಲ ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ನೋಡಿ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನದಿಂದ. ಇಲ್ಲೇನು ಮಾಡ್ತಿದ್ದೀನಿ ಅಂದರೆ ಪಾತ್ರೆ ತೊಳಿತಾ ಇದ್ದೀನಿ ಫ್ರೆಂಡ್ಸ್. ತಿಂಡಿ ಎಲ್ಲ ಆಯಿತು. ಇವತ್ತು ತಿಂಡಿಗೆ ಗೋಧಿ ದೋಸೆ ಮಾಡಿದ್ವಿ. ಪಾತ್ರೆ ಎಲ್ಲ ಇದ್ವು, ಹಾಗೆ ಪಾತ್ರೆ ತೊಳಿತಾ ಇದ್ದೀನಿ. ಈಗ ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡ್ಕೊಬೇಕು. ಹಾಗೆ ಇನ್ನೊಂದು ಫ್ರೆಂಡ್ಸ್, ಯಾರಾದರೂ ಇಷ್ಟಪಟ್ಟು ವಿಡಿಯೋ ನೋಡ್ತಿದ್ದು ಸಬ್ಸ್ಕ್ರೈಬ್ ಮಾಡೋದೇನಾದರೂ ಮರ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಹಿಂದಿನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದು ಏನು ನಾನು ಜಾಸ್ತಿ ವಿಡಿಯೋ ಮಾಡಿಲ್ಲ, ಯಾಕೆ ಅಂದರೆ ವಿಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ಸ್, ಯಾರೂ ಅಷ್ಟು ಸಪೋರ್ಟ್ ಮಾಡ್ತಿಲ್ಲ. ಸಬ್ಸ್ಕ್ರೈಬ್ ಮಾಡಿದ್ದಾರೆ ಮತ್ತು ಅನ್ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ, ಗೊತ್ತಿಲ್ಲ. ವ್ಯೂಸ್ ಅಷ್ಟು ಬರ್ತಿಲ್ಲ. ಎಫರ್ಟ್ ಹಾಕಿ ವೀಡಿಯೋಸ್ ಮಾಡಿರ್ತೀವಲ್ಲ, ಅಟ್ಲೀಸ್ಟ್ ಭಾಳ ಜನ ನೋಡಲಿಲ್ಲ ಅಂದರೂ ಸ್ವಲ್ಪನಾದರೂ ಜನ ನೋಡಿ ಸಪೋರ್ಟ್ ಮಾಡಿದ್ರೆ ನಮಗೂ ಒಂದು ಖುಷಿ ಇರುತ್ತೆ ಅಲ್ವಾ ವಿಡಿಯೋ ಮಾಡೋಕ್ಕೆ. ಮೊದಲಾಗಿದ್ದರೆ ಸ್ವಲ್ಪ ವ್ಯೂಸ್ ಎಲ್ಲ ಚೆನ್ನಾಗಿ ಬರ್ತಿತ್ತು, ನನಗೂ ಖುಷಿ ಆಗ್ತಿತ್ತು ವಿಡಿಯೋ ಮಾಡೋಕ್ಕೆ. ಈಗ ವ್ಯೂಸ್ ಬರ್ತಿಲ್ವಲ್ಲ, ನನಗೂ ಬಿಡು ಎಷ್ಟು ಮಾಡಿದ್ರೂ ವ್ಯೂಸೇ ಬರ್ತಿಲ್ಲ ಅಂತ ಹೇಳಿ ನಾನು ವಿಡಿಯೋ ಜಾಸ್ತಿ ಮಾಡೇ ಇಲ್ಲ. ಈ ವಿಡಿಯೋದಲ್ಲಿ ಒಂದು 2-3 ಕ್ಲಿಪ್ ಇದಾವೆ ಅಷ್ಟೇ ಫ್ರೆಂಡ್ಸ್. ಒಂದು 5 ನಿಮಿಷ 6 ನಿಮಿಷದ ವಿಡಿಯೋ ಇದೆ ಅಷ್ಟೇ. ನೋಡಿ, ಡೈಲಿ ಯಾವ ರೀತಿ ವಿಡಿಯೋ ಮಾಡೋದು ಅನ್ನೋದೇ ಗೊತ್ತಾಗಲ್ಲ ಫ್ರೆಂಡ್ಸ್. ನಾನು ಮನೇಲೇ ಇರ್ತೀನಿ, ಎಲ್ಲೂ ಆಚೆ ಹೋಗಲ್ಲ. ಬರೀ ಪಾತ್ರೆ ತೊಳೆಯೋದು, ಅಡುಗೆ ಮಾಡೋದು, ಕಸ ಹೊಡಿಯೋದು, ಇದನ್ನೇ ತೋರಿಸ್ಬೇಕಲ್ಲ ಅಂತ ಅದು ಒಂದು ಬೇಜಾರು. ಆಚೆ ಏನಾದರೂ ಹೋದರೆ ನೋಡಿ ಫ್ರೆಂಡ್ಸ್, ಆಚೆ ಹೋಗಿದ್ದೆ ನಾನು, ಶಾಪಿಂಗ್ ಮಾಡಿದೆ ಅಂತ ತೋರಿಸಿದ್ರೆ ಅದಾದರೂ ನಿಮಗೆ ವಿಡಿಯೋ ಇಷ್ಟ ಆಗ್ತಿತ್ತೇನೋ. ನಾನು ಶಾಪಿಂಗ್ ಹೋಗಲ್ಲ, ಎಲ್ಲೂ ಹೋಗಲ್ಲ, ಬರೀ ಮನೆದೇ ವೀಡಿಯೋ ಮಾಡ್ತಿರೋದಕ್ಕೆ ನಿಮಗೆ ಅಷ್ಟು ಇಷ್ಟ ಆಗ್ತಿಲ್ವೇನೋ ವೀಡಿಯೋಸು, ನನಗೆ ಗೊತ್ತಿಲ್ಲ. ಏನು ಮಾಡೋದು, ನಾವು ಇದ್ದಂಗೆ ಇರೋ ಥರನೇ ತೋರಿಸ್ಬೇಕಲ್ವ, ಇಲ್ಲದೆ ಇರೋದನ್ನೆಲ್ಲ ತೋರ್ಸೋಕ್ಕಾಗುತ್ತಾ? ಮನೇಲಿ ಏನೇನು ನಡೆಯುತ್ತೆ ಅದನ್ನೆಲ್ಲ ತೋರಿಸ್ಬೇಕಲ್ವ ಫ್ರೆಂಡ್ಸ್. ಅದಕ್ಕೆ ಪಾತ್ರೆ ತೊಳೆಯೋದು ನಾನು ಏನೇನು ಮಾಡ್ತೀನೋ ಅದನ್ನಷ್ಟೇ ತೋರಿಸ್ಬೋದು. ಸುಮ್ಮನೆ ನಾನು ಅದು ತೊಗೊಂಡೆ ಇದು ತೊಗೊಂಡೆ ಅಂತ ಸುಳ್ಳು ಹೇಳೋಕ್ಕಾಗುತ್ತಾ? ಇಲ್ಲ ತಾನೇ. ಕೆಲವೊಬ್ರು ವೀಡಿಯೋಗೋಸ್ಕರನಾದ್ರೂ ಆಚೆ ಹೋಗ್ತಾರೆ, ಶಾಪಿಂಗ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಹಾಗಂತ ನಾನು ಮಾಡೋಕ್ಕಾಗುತ್ತಾ? ನಾನು ಆಚೆ ಹೋಗೋದೇ ರೇರು ಫ್ರೆಂಡ್ಸ್, ನನ್ನ ಮನೇಲೇ ಜಾಸ್ತಿ ಇರೋದು. ಆಚೆ ಹೋದರೆ ಸೋನೂನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು, ಅದು ಬಿಟ್ಟರೆ ರೇಷನ್ನು, ತರಕಾರಿ ಅದು ಇದು ತರಕ್ಕೆ ಹೋಗ್ಬೇಕು ಫ್ರೆಂಡ್ಸ್ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನು ಹೋಗಲ್ಲ. ಬರೀ ಫೋನ್ ನೋಡ್ಕೊಂಡು ಕೂತ್ಕೊಂತೀನಿ ಫ್ರೆಂಡ್ಸ್. ನಾನು ಇನ್ಸ್ಟಾಗ್ರಾಮ್ ಜಾಸ್ತಿ ಯೂಸ್ ಮಾಡ್ತಿರ್ತೀನಿ. ಆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು, ಬರೀ ಅಲ್ಲಿ ಸತ್ತೋದ್ರು ಇಲ್ಲಿ ಸತ್ತೋದ್ರು ಬರೀ ಇವೇ ಬರ್ತವೆ. ಅದು ಬಿಟ್ಟರೆ ಇನ್ನೇನು ಬರೋಲ್ಲ. ಏನು ಮಾಡೋದು, ಅದನ್ನೇ ನೋಡಬೇಕು, ಟೈಮ್ ಪಾಸ್ ಆಗಬೇಕಲ್ವಾ. ಅದು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗುತ್ತೆ? ಇಲ್ಲ ಯೂಟ್ಯೂಬ್ ನೋಡಬೇಕು. ಯೂಟ್ಯೂಬ್ ಸಾಕಾಯ್ತು ಅಂದರೆ ಇನ್ಸ್ಟಾಗ್ರಾಮ್ ನೋಡೋದು. ಎರಡರಲ್ಲಿ ಯಾವುದಾದ್ರೂ ಒಂದು ನೋಡ್ಕೊತ ಕುತ್ಕೊಳ್ಳೋದು ಅಷ್ಟೇ ನನ್ನ ಕೆಲಸ ಎಲ್ಲ ಮುಗಿದ್ಮೇಲೆ. ಇಲ್ಲಾಂದರೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋದು. ಎಷ್ಟು ಅಂತ ಮಲ್ಕೊಳಕ್ಕಾಗುತ್ತೆ? ಅದಕ್ಕೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡಿದ್ರೆ ಬರೀ ಈ ಥರ ಸ್ಟೋರಿ ಬರ್ತವೆ. ಈಗಂತೂ ಇನ್ಸ್ಟಾಗ್ರಾಮ್ ಒಂಥರ ಇದಾಗ್ಬಿಟ್ಟು, ಈ ಸೋಷಿಯಲ್ ಮೀಡಿಯಾ ಅನ್ನೋದು ಹೆಂಗಾಗ್ಬಿಟ್ಟೈತೆ ಅಂದರೆ, ಕೂತ್ಕೊಂಡ್ರು ವೀಡಿಯೋ ಮಾಡ್ತಾರೆ, ನಿಂತ್ಕೊಂಡ್ರು ವೀಡಿಯೋ ಮಾಡ್ತಾರೆ. ಈಗ ಜನ ಮುಂಚೆ ಎಲ್ಲ ಪೊಲೀಸ್ನವ್ರಿಗೆ ಎಷ್ಟು ಹೆದರ್ತಿದ್ರು ಫ್ರೆಂಡ್ಸ್, ಈಗೇನು ಇಲ್ಲ. ನಾವೇನಾದರೂ ಒಂದು ಫೋನಿಗೆ ಇಟ್ಕೊಂಡ್ಬಿಟ್ರೆ ಸಾಕು, ಪಾಪ ಪೊಲೀಸ್ನವರೇ ಹೆದರ್ಕೊಂತಾರೆ, ಎಲ್ಲಿ ಬ್ಯಾಡಾಗಿ ಹೇಳ್ಬಿಡ್ತಾರೋ ನಮ್ಮ ಬಗ್ಗೆ ಅಂತ. ಇಲ್ಲಿ ನೋಡಿ, ಗೋಧಿ ದೋಸೆ ಅನ್ನಲ್ಲ, ಗೋಧಿ ದೋಸೆ ತೋರಿಸ್ತೆ ನಾನು ನಿಮಗೆ. ಗೋಧಿ ದೋಸೆಗೆ ಏನಿಲ್ಲ ಫ್ರೆಂಡ್ಸ್, ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು, ಸ್ವಲ್ಪ ಸೋಡಾ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳೋದು. ಮಿಕ್ಸ್ ಮಾಡಿಕೊಂಡು 1 ಗಂಟೆ ನೆನೆಯೋಕ್ಕಿಡಬೇಕು. ನೆನೆಯೋಕ್ಕಿಟ್ರೆ ಚೆನ್ನಾಗಿ ಬರುತ್ತೆ. ಆಮೇಲೆ ತವಾ ಬಿಸಿ ಮಾಡಿ ಹಾಕಬೇಕು. ಸ್ಟಾರ್ಟಿಂಗ್ 1-2 ಬರೋಲ್ಲ, ಆಮೇಲೆ ಚೆನ್ನಾಗಿ ಬರ್ತವೆ ಫ್ರೆಂಡ್ಸ್. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಗೋಧಿ ದೋಸೆನ. ಚಪಾತಿ ತಿಂದು ಬೇಜಾರಾದಾಗ ಗೋಧಿ ದೋಸೆ ಮಾಡ್ಕೊಬೇಕು. ನೋಡಿ, ಈ ಥರ ಇದ್ದಾವೆ. ಇನ್ನು 3 ಉಳಿದಿದ್ದಾವೆ ಮಧ್ಯಾಹ್ನ ತಿನ್ನೋದು. ಮತ್ತು ಕಡಲೆಕಾಳು ನೆನೆಸಿದ್ದೀನಿ ಫ್ರೆಂಡ್ಸ್, ಮಧ್ಯಾಹ್ನ ಸಾಂಬಾರು ಮಾಡೋಕ್ಕೆ. ಮಾಡಬೇಕು ಸಾಂಬಾರನ್ನ. ಇಲ್ಲಿ ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತಿತ್ತು, ಅಂದರೆ ಬಿಸಿಲು ಜಾಸ್ತಿನೇ ಇತ್ತು. ಇದಕ್ಕಿದ್ದಂತೆ ಈ ಥರ ಜೋರಾಗಿ ಮಳೆ ಬಂತು. ನಮ್ಮ ಮನಿ ಪ್ಲ್ಯಾಂಟ್ ಇಟ್ಟಿದ್ನಲ್ಲ ಅಡುಗೆ ಮನೆ ಗ್ಲಾಸಲ್ಲಿ, ಅದು ಯಾಕೋ ಒಣಗೋಗಿತ್ತು ಅಂದ್ಬಿಟ್ಟು ಇನ್ನೊಂದು ತಗೊಂಬಂದು ಇಡೋಣ ಅಂತ ನೋಡ್ತಿದ್ದೀನಿ. ಅದು ಫುಲ್ಲು ಒಂಥರ ಬಗ್ಬಿಟ್ಟಿತ್ತು. ಏನು ಮಾಡಿದ್ರು ನಿಲ್ಸೋಕ್ಕೆ ಆಗ್ತಿಲ್ಲ, ಆದ್ರೂ ನಿಲ್ಲಿಸ್ದೆ.
ಆಮೇಲೆ ನಮ್ಮ ಸೋನುನ ಆಚೆ ಕರ್ಕೊಂಡು ಹೋಗ್ಬೇಕಿತ್ತು. ಅಲ್ಲಿ ನೋಡಿ ಇನ್ನೊಂದು ನಾಯಿ ನಮ್ಮ ಸೋನು ಹತ್ರ ಬರೋಕ್ಕೆ ಬರ್ತೈತೆ. ನಮ್ಮ ಸೋನು ಬಾಲ್ ಅಲ್ಲರಿಸ್ತಿದ್ದಾಳೆ. ಆಮೇಲೆ ನಾನು ಹೋಗು ಅಂದೆ, ಅದು ಹೋಯ್ತು ಪಾಪ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಚಿಕ್ಕದಾಗಿತ್ತು, ನನಗೆ ಯಾಕೋ ಬೇಜಾರಾಗಿತ್ತು, ಸೊ ಹಾಗಾಗಿ ಚಿಕ್ಕದಿದೆ. ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೆ ಲೈಕ್ ಮಾಡಿ. ಬಾಯ್ ಬಾಯ್ ಫ್ರೆಂಡ್ಸ್, ಕೀಪ್ ಸಪೋರ್ಟಿಂಗ್.